JKVKಯಲ್ಲಿ ಕೃಷಿ ಮೇಳ. ಸೊ ಈ ಕೃಷಿ ಮೇಳದಲ್ಲಿ ಕೋಳಿ ಕೂಡ ಇದೆ. ಸೊ ಯಾವೆಲ್ಲ ಜಾತಿಯ ಕೋಳಿ ಇದೆ, ಈ ಕೋಳಿಯನ್ನ ಕೃಷಿ ಮೇಳಕ್ಕೆ ಕರ್ಕೊಂಡ್ ಬಂದಿರುವಂತಹ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಡಾಕ್ಟರ್ ಪ್ರಭುದೇವ್ ಅಂತ. ಸೊ ಯಾವೆಲ್ಲ ರೀತಿ ಕೋಳಿ ಇದೆ ನಿಮ್ಮ ಅಂಗಡಿ ಹೆಸರೇನು ಫಸ್ಟ್? ಇದು ನಮ್ಮದು ಪೌಲ್ಟ್ರಿ ಡಿಪಾರ್ಟ್ಮೆಂಟಿಂದ ಮಾಡಿರೋವಂಥದ್ದು. ವೆಟರ್ನರಿ ಕಾಲೇಜ್ ಹೆಬ್ಬಾಳ ಇದೆಯಲ್ವ, ಅಲ್ಲಿ ಪೌಲ್ಟ್ರಿ ಡಿಪಾರ್ಟ್ಮೆಂಟು. ಸೊ ನಮ್ಮಲ್ಲಿ ಡೆವಲಪ್ ಮಾಡಿರೋವಂಥ ಕೋಳಿಗಳನ್ನ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ, ಹಾಗೂ ಮಾರಾಟಕ್ಕೆ ಕೂಡ ಇದೆ. ನಾವು ಇಲ್ಲಿ ಏನಂತಂದರೆ, ಈಗ ರೈತರಿಗೆ ಅನುಕೂಲ ಆಗೋವಂಥ ಬ್ರೀಡ್ಸು, ಅಂದರೆ ಬ್ಯಾಕ್ ಯಾರ್ಡಲ್ಲಿ ಮೇಯಿಸೋವಂಥದ್ದು, ಆ ಥರ ಕೋಳಿ ಮರಿಗಳನ್ನ ನಾವು ಇಲ್ಲಿ ಸೇಲ್ ಮಾಡ್ತಾಯಿದ್ವಿ. ಈ ಮರಿಗಳೇನಿದೆಯಲ್ಲ, ಇದನ್ನು ನಾವೇ ಡೆವಲಪ್ ಮಾಡಿರೋವಂಥದ್ದು. ಗಿರಿರಾಜ ಆಗ್ಬೋದು, ಅಥವಾ ಸ್ವರ್ಣಧಾರ ಆಗ್ಬೋದು, ಅಥವಾ ರಾಜ 2 ಅಂತ ಬ್ರಾಯ್ಲರ್, ಬಣ್ಣದ ಬ್ರಾಯ್ಲರ್ ಅಂತ ಕರಿತೀವಿ, ಅದು. ಜೊತೆಗೆ ನಮ್ಮ ನಾಟಿ ಕೋಳಿ, ಇವು 4 ಪ್ರಭೇದಗಳು ನಮ್ಮಲ್ಲಿ ಇದ್ದಾವೆ. ನಾರ್ಮಲ್ ಕೋಳಿಗೂ ನೀವು ಕೊಡುವಂತಹ ಕೋಳಿಗೂ ಏನು ವ್ಯತ್ಯಾಸ? ನಾಟಿ ಕೋಳಿಗಳಂತಂದರೆ ಈಗ ನಿಮಗೆ ಅದು ತೂಕ ಜಾಸ್ತಿ ಬರೋದಿಲ್ಲ, ಮತ್ತು ಅದು ತುಂಬ ಟೈಮ್ ತೊಗೊಳುತ್ತೆ, ಟೈಮ್ ಕನ್ಸ್ಯೂಮಿಂಗು. ಅದೇ ನಮ್ಮದು ಏನಾಗಿದೆ ಅಂತಂದರೆ, ಈಗ ನಿಮಗೆ ಬ್ರಾಯ್ಲರ್ಗಿಂತ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಬಟ್ ನಾಟಿಗಿಂತ ಬೇಗನೆ ಜಾಸ್ತಿ ಬರುತ್ತೆ. ಸೊ ಆ ಥರ ನಮಗೆ ಇದೇನಂತಂದರೆ, ಹಿತ್ತಲಲ್ಲಿ ನೀವು ಸಾಕೋವಂಥದ್ದು, ರೈತರಿಗೆ ಅನುಕೂಲ ಆಗೋಂಗೆ. ಅದಕ್ಕೆ ಆದಂಥ ಒಂದು ಪ್ರಭೇದವಾಗಿ ಏನು ಮನೆ ಆಗಲಿ ಅಥವಾ ಆಹಾರ ಆಗಲಿ ಏನೂ ಬೇಕಾಗಲ್ಲ. ಸೊ ಅದು ತಂತಾನೇ ಅದು ಪೋಷಣೆ ಮಾಡ್ಕೊಳ್ಳೋವಂಥದ್ದು. ಸೊ ಆ ಥರದ್ದೊಂದು ಬ್ರೀಡ್ ಡೆವಲಪ್ ಮಾಡಿದ್ದೀವಿ, ಗಿರಿರಾಜ ಅಂತ ಅಂದ್ಬಿಟ್ಟು. ಸೊ ಗಿರಿರಾಜಗೆ ಹೈಯರ್ ಓಷನ್ ಬಂದು ಸ್ವರ್ಣಧಾರ ಅಂತ ಅಂದ್ಬಿಟ್ಟು. ಗಿರಿರಾಜ ಏನಂತಂದರೆ ನಿಮಗೆ ಸ್ವಲ್ಪ ಬಾಡಿ ವೆಯ್ಟ್ ಜಾಸ್ತಿ ಬರುತ್ತೆ, ಸ್ವರ್ಣಧಾರ ಸ್ವಲ್ಪ ಬಾಡಿ ವೆಯ್ಟ್ ಕಡಿಮೆ ಆಗುತ್ತೆ. ಬಟ್ ನಿಮಗೆ ಎಗ್ ಬಂದು ಗಿರಿರಾಜಗಿಂತ ಸ್ವರ್ಣಧಾರ ಒಂದು 20 ಮೊಟ್ಟೆ ಜಾಸ್ತಿ ಬರುತ್ತೆ. ಹಾಂ. ಓಕೆ ಸರ್, ನಿಮ್ಮ ಕಾಲೇಜ್ನಲ್ಲಿ ಯಾವೆಲ್ಲ ವಿಚಾರಗಳನ್ನು ನಾವು ಕಲಿಬಹುದು? ಕೋಳಿ ಬಗ್ಗೆ ಏನೇ ಬೇಕಾದರೂ ಮಾಹಿತಿ ನೀವು ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಮ್ಮಲ್ಲಿ ಮರಿಗಳು ಸಿಗುತ್ತೆ, ಒಂದಿನದ ಮರಿಗಳು, ಅದನ್ನು ಬೇಕಂದರೆ ನೀವು ತೊಗೊಳ್ಬೋದು. ಸೊ ಓಕೆ, ಈ ಒಂದು ಕೃಷಿ ಮೇಳದಲ್ಲಿ ಯಾವೆಲ್ಲ ಕೋಳಿ ತಂದಿದ್ದೀರಾ? ಗಿರಿರಾಜ ತಂದಿದ್ದೀವಿ, ಸ್ವರ್ಣಧಾರ ತಂದಿದ್ದೀವಿ, ತೋರಿಸ್ಬೋದು. ಇದು ಸ್ವರ್ಣಧಾರ ಅಂತ ಅಂದ್ಬಿಟ್ಟು, ಇದು ಈಗ 7 ತಿಂಗಳಾಗಿದೆ ಇದಕ್ಕೆ. ಈಗೇನಿಲ್ಲ, 7 ತಿಂಗಳು. ನೀವು ಇನ್ನೂ ಒಂದು 2 ತಿಂಗಳು ಬಿಟ್ಬಿಟ್ರೆ 3.5 ಇಂದ 4 kg ತೂಕ ಬರುತ್ತೆ. ಮೊಟ್ಟೆ ಇದು ನಿಮಗೆ 200 ಮೊಟ್ಟೆ, 180ರಿಂದ 200 ಮೊಟ್ಟೆ ಇಡುತ್ತೆ. 200 ಒಂದು ವರ್ಷಕ್ಕೆ. ಏನು ಎಷ್ಟಾಗುತ್ತೆ ರೇಟ್? ಎಷ್ಟಾಗುತ್ತೆ? ಇಲ್ಲ, ಇದು ನಾವು ಇದು ಆ್ಯಕ್ಚುಲಿ ಏನಂದರೆ ಬ್ರೀಡರ್ಸು, ನಾವು ಹಂಗೆ ಸೇಲ್ ಮಾಡೋದಿಲ್ಲ, ಇದು ಸೇಲ್ ಮಾಡಲ್ಲ. ಹಾಂ, ಸಾಕಬೇಕು ಅಂದರೆ ನಿಮಗೆ ಒಂದಿನದ ಮರಿ ಸಿಗುತ್ತೆ. ಮತ್ತು ನಮ್ಮದೆಲ್ಲ ಮೊಟ್ಟೆ ಎಲ್ಲ ಇಟ್ಟಾದ್ಮೇಲೆ ನಾವು ಮಾಂಸಕ್ಕೆ ಅಂತ ಮಾರ್ತೀವಿ. ಸೊ ಅದು KG ಲೆಕ್ಕದಲ್ಲಿ ಕೊಡ್ತೀವಿ, ಅದು 200 ರೂಪಾಯಿ ಇದೆ KG. ಸೊ ಒಂದು ಮರಿಗೆ ಎಷ್ಟು? ಅದೇ, ಅದು KG ಮೇಲೆ 200 ರೂಪಾಯಿ KG. ಇದು ಒಂದು 4 kg ಇದೆ ಅಂತಂದರೆ 800 ರೂಪಾಯಿ ಆಗುತ್ತೆ. ಸೊ ತುಂಬ ದೊಡ್ಡದಾಗಿದೆ, 7 ತಿಂಗಳ ಒಂದು ಕೋಳಿ ಅಂತೆ. ಸೊ ತುಂಬ ದೊಡ್ಡದಾಗಿದೆ, ಹಾಗೆ ಅಗ್ರೆಸಿವ್ ಆಗಿದೆ ಅಲ್ವಾ? ಸೇಮ್ ಅದೇ ಥರದ್ದು ಇದು ನೋಡಿ, ಇದೆಲ್ಲ ಇದು ಬಣ್ಣದ ಬ್ರಾಯ್ಲರ್ ಅಂತ ಅಂದ್ಬಿಟ್ಟು ರಾಜ 2 ಅಂತ. ಸೊ ಇದು ಬರೀ ಮಾಂಸಕ್ಕೆ ಅಂತಲೇ ಸಾಕುವಂಥದ್ದು. ಇದು ನಿಮಗೆ 8 ತಿಂಗಳು, ಇದು ನಿಮಗೆ 4 ತಿಂಗಳಿಗೆ ಈ ತೂಕ ಬಂದಿದೆ, 4 ತಿಂಗಳಿಗೆ. ಹಾಂ. ಸೊ ಅದು ಹಾಗಾದ್ರೆ 4 ತಿಂಗಳದ್ದು. ಇದು 8 ತಿಂಗಳು. ಇದೇನಂತಂದರೆ ನಮಗೆ ಡ್ಯುಯಲ್ ಪರ್ಪಸ್ ಅಂತ ಅಂದ್ಬಿಟ್ಟು, ಅಂದರೆ ಮೊಟ್ಟೆಗೂ ಆಗುತ್ತೆ, ಮಾಂಸಕ್ಕೂ ಆಗುತ್ತೆ. ಅದು ಮಾಂಸಕ್ಕೆ ಅಂತ ಅಂದ್ಬಿಟ್ಟು, ಬರೀ ಮಾಂಸಕ್ಕೆ ಅಂತ. ಸೊ ಬಾಡಿ ವೆಯ್ಟ್ ನಮಗೆ ಬೇಕಾಗಿರೋದ್ರಿಂದ ಅದು ಬಾಡಿ ವೆಯ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಹಾಂ. ಸೊ ತುಂಬ ಚೆನ್ನಾಗಿದೆ ಕೋಳಿ. ಆ್ಯಂಡ್ ಸರ್, ಬಾಯ್ಲರ್ ಕೋಳಿ ಆಯಿತು, ಈಗ ಮತ್ತೆ ಯಾವ ಕೋಳಿ ತೋರಿಸ್ತೀರಾ ಸರ್? ಇದು ಯಾವ ಕೋಳಿ ಸರ್? ಇದು ಬಂದು ಗಿರಿರಾಜ. ಸೊ ಇದು ಈಗ ನಿಮಗೆ 3 ತಿಂಗಳು ಕೋಳಿ. ಹಾಂ, 3 ತಿಂಗಳಿಗೆ ಇದು ಈ ಸೈಜ್ ಬಂದಿದೆ ನೋಡಿ. ಓಕೆ ಸರ್, ಇದ್ರ ಕೊಕ್ಕೆಲ್ಲ ಕಟ್ ಮಾಡೋದು? ಹೌದು, ಇದು ಕೊಕ್ಕು ನಾವು ಕಟ್ ಮಾಡ್ತೀವಿ. ಯಾಕಂತಂದರೆ ಅವು ಒಂದಕ್ಕೊಂದು ಕುಕ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಆ ಕೊಕ್ಕು ಶಾರ್ಪ್ ಆದಾಗ ಇದನ್ನು ನಾವು ಕಟ್ ಮಾಡ್ತೀವಿ. ನಿಮಗೆ ಇದು ಹೊರಗಡೆ ಬಿಟ್ಟಾಗ ಈ ಪ್ರಾಬ್ಲಮ್ ಬರೋಲ್ಲ, ಅಂದರೆ ಹೊರಗಡೆ ನಾವು ಮೇಯಕ್ಕೆ ಬಿಟ್ಟಾಗ ಈ ಪ್ರಾಬ್ಲಮ್ ಬರೋಲ್ಲ. ನಾವು ಇದನ್ನು ಕೇಜಲ್ಲಿ ಸಾಕೋದ್ರಿಂದ ಕೊಕ್ಕು ಸವಿಯಲ್ಲ. ಸೊ ಹಂಗಾಗಿ ಅದೇನಾಗುತ್ತೆ, ಶಾರ್ಪ್ ಆಗ್ತಾ ಇರುತ್ತೆ, ಅದು ಮಂಡಾಗಲ್ಲ. ಸೊ ಅದನ್ನು ನಾವು ಬ್ಲಂಟ್ ಮಾಡ್ತೀವಿ. ಎಲ್ಲರೂ ಹೇಳ್ತಾರೆ ಗಿರಿರಾಜ ಕೋಳಿ ಥರ ಇದೆಯಾ ಅಂತ, ಯಾಕಂತಂದ್ರೆ ಅಷ್ಟು ದಪ್ಪ ಇರುತ್ತೆ. ಹೌದು, ಅದು ಇನ್ನೇನಿಲ್ಲ, ಬರೀ ಫೀಟ್ ತಿನ್ನುತ್ತೆ, ದಪ್ಪ ಆಗುತ್ತೆ ಅಷ್ಟೇ. ಹಾಂ. ಸೊ ನಾಟಿ ಕೋಳಿ ತೋರಿಸ್ತೀನಿ ಅಂದರೆ, ಇದು ನಾಟಿ ಕೋಳಿ ಮರಿಗಳು, ಇದು ಸೇಲ್ಸ್ಗಿದ್ದಾವೆ. ಇವೆಲ್ಲ ಒಂದು ನಿಮಗೆ 3 ವೀಕ್ಸ್ ಮರಿಗಳು, ಅಂದರೆ 3 ವಾರ. ಇದೇನಂತಂದರೆ ನಿಮಗೆ ಬಾಡಿ ವೆಯ್ಟ್ ಜಾಸ್ತಿ ಬೇಗನೆ ಬರೋಲ್ಲ. ಮತ್ತು ಮೊಟ್ಟೆನೂ ಅಷ್ಟೇ, ನಿಮಗೆ ವರ್ಷಕ್ಕೆಲ್ಲ ಒಂದು 40ರಿಂದ 50 ಮೊಟ್ಟೆ ಕೊಡುತ್ತೆ. ಅದೇ ನಮ್ಮ ಗಿರಿರಾಜ ಅಥವಾ ಸ್ವರ್ಣಧಾರ ಆಯಿತು ಅಂದರೆ ನಿಮಗೆ 180ರಿಂದ 200 ಮೊಟ್ಟೆ ಕೊಡುತ್ತೆ. ಸೊ ಹಂಗಾಗಿ ಇದಕ್ಕಿಂತ ಅದು ಪ್ರಿಫರ್ ಮಾಡ್ತಾರೆ ರೈತರು. ಸೊ ಈ ಒಂದು ಕಾಲೇಜಿನವರ ಉದ್ದೇಶ ಇಷ್ಟೇ, JKVK ಕೃಷಿಯಲ್ಲಿ ಕ್ಯಾಂಪ್ ಮಾಡಿದ್ದ ಉದ್ದೇಶ ಇಷ್ಟೇ. ಕೋಳಿಗಳ ತಳಿ ನಾರ್ಮಲ್ ಹೆಂಗಿರುತ್ತೋ ಅದಕ್ಕಿಂತ ದುಪ್ಪಟ್ಟು ಬಾಡಿಗೆನ ಈ ಒಂದು ಕೋಳಿ ಹೊಂದಿರುತ್ತೆ ಎನ್ನುವಂಥದ್ದು ಈ ಒಂದು ಉದ್ದೇಶವಾಗಿದೆ. ಸೊ ಸರ್, ಕಾಲೇಜ್ ಎಲ್ಲಿ ಬರುತ್ತೆ ಸರ್?
ನಮ್ಮದು ಹೆಬ್ಬಾಳದಲ್ಲಿ ಸಿ ಬಿ ಐ ಇದೆಯಲ್ವ ಆಪೋಸಿಟ್, ಸಿ ಬಿ ಐಗೆ ಆಪೋಸಿಟ್ ಬರುತ್ತೆ. ಸೊ ಏನೇನೆಲ್ಲ ಯೂಸಸ್ ಇದೆ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ. ನಮ್ಮಲ್ಲಿ ಒಂದಿನದ ಮರಿ ಸಿಗುತ್ತೆ, ಮತ್ತು ನಿಮಗೆ ಫರ್ಟೈಲ್ ಎಗ್ಸ್ ಬೇಕಾದರೆ ಫರ್ಟೈಲ್ ಎಗ್ಸು ಸಿಗುತ್ತೆ. ಆಮೇಲೆ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬೇಕಾದರೆ ಏನಾದರೂ ಸಿಗುತ್ತೆ. ಟ್ರೈನಿಂಗ್ಸ್ ಈಗ ಸದ್ಯಕ್ಕೆ ನಾವು ಕಂಡಕ್ಟ್ ಮಾಡ್ತಾ ಇಲ್ಲ, ಟ್ರೈನಿಂಗ್ಸ್ ಒಂದು ಸಿಗುತ್ತೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.